ಅಂದ್ರೆ ನಾವು ಕೂಡಲ ಸಂಗಮದಲ್ಲಿ ನಾವೊಂದು ಪ್ಲೇಸಿಗೆ ಬರ್ತಾ ಇದ್ವಿ. ನೀವು ಒಳಗಡೆ ನೋಡ್ಬೋದು ಹೇಗಿದೆ ಅಂತ ಹೇಳಿ. ಸ್ಕೂಲ್ ಮಕ್ಕಳೆಲ್ಲ ಸ್ಕೂಲ್‌ಗೆ ಇವಾಗ ಹೋಗ್ತಾ ಇದ್ದಾರೆ. ಒಂದ್ ರೀತಿಯಾಗಿ ನನಗೆ ಈ ಕಾಡ್ ಒಳಗಡೆ ಬಂದಿದ್ ಫೀಲ್ ಆಗ್ತಾ ಇದೆ. ಇಲ್ಲಿ ಬಂದಾಗ ಬಸವೇಶ್ವರರ ಒಂದು ಕಲಾ ಸಂಗ್ರಹಾಲಯ ಅಂತ ಇದೆ. ಇದ್ರ ಕಾನ್ಸೆಪ್ಟ್ ಏನು? ಹೊರಗಡೆ ನೋಡಿದ್ರೆ ಕೆಲವೊಂದು ಪುತ್ಥಳಿಗಳನ್ನ ನೋಡ್ತೀವಿ. ಈ ಬಸವ ಕಲಾ ಸಂಗ್ರಹಾಲಯದಲ್ಲಿ ಏನಿದೆ ಅಂದ್ರೆ 12ನೇ ಶತಮಾನದ ಶಿವಶರಣರ ಅವರ ಜೀವನವನ್ನ ಅವರ ಏನು ವಚನ ಸಾಹಿತ್ಯದ ಒಂದು ಏನು ಜರ್ನಿಯನ್ನ, ಅವರ ವಚನ ಸಾಹಿತ್ಯದ ಒಂದು ಸಂರಕ್ಷಣೆಯನ್ನ, ಒಟ್ಟಾರೆಯಾಗಿ ಶಿವಶರಣರು ಸಾರಿದಂತಹ ತತ್ವ ಚಿಂತನೆಗಳನ್ನ ಪ್ರತಿಬಿಂಬಿಸುವುದು ಈ ಏನು ಕಲಾ ಸಂಗ್ರಹದ ಒಂದು ಅಜೆಂಡಾ ಆಗಿದೆ. ವಿಶೇಷವಾಗಿ ಇಲ್ಲಿ ಏನಿದೆ ಅಂತಂತಂದ್ರೆ ಬನ್ನಿ ನೋಡೋಣ. ಶಿವಶರಣರ ಉಬ್ಬು ಚಿತ್ರಗಳಿವೆ, ಛಾಯಾಚಿತ್ರಗಳಿವೆ. ಅದೇ ರೀತಿಯಾಗಿ ಅಲ್ಲಲ್ಲಿ ಶಿವಶರಣರ ಒಂದು ಮೂರ್ತಿಗಳು ಕೂಡ ಇಲ್ಲಿವೆ. ವಾವ್! ಬಸವಣ್ಣನವರ ಕಂಪ್ಲೀಟ್ ಜೀವನ ಚರಿತ್ರೆ ಎಲ್ಲಿ ನಾವು ಕಣ್ಣಿಗೆ ಕಟ್ದಂಗಿರುತ್ತೆ ಅಂದಂಗಾಯ್ತು. ಕೆಲವೊಂದು ವಚನಗಳು ಪ್ರಮುಖವಾದಂಥದ್ದನ್ನ ಅವುಗಳನ್ನ ಸಾರವನ್ನು ಸಾರಿದ ಏನು ವಚನಗಳಿದೆ ಅದರ ಜೊತೆ ಭಾವಾರ್ಥವನ್ನ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಅವತರಣಿಕೆಯಲ್ಲಿ ಕೊಟ್ಟಿದ್ದಾರೆ. ನಿಮಗೆ ತಿಳಿದ ಮಟ್ಟ ಕೆಲವೊಂದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಮಾಡ್ತೀನಿ. ಅದಕ್ಕೆ ತಕ್ಕಂತೆ ಏನ್ ಮಾಡಿದ್ರೆ ಒಂದಿಷ್ಟು ಉಬ್ಬು ಚಿತ್ರಗಳನ್ನ ಇಲ್ಲಿ ತಯಾರು ಮಾಡಿರೋದನ್ನ ನಾವು ನೋಡ್ಬೋದು.